ಹಲೋ ಫ್ರೆಂಡ್ಸ್, ಮೈ ಬುಕ್ ಗ್ಯಾಲರಿ ಸೆಗ್ಮೆಂಟಲ್ಲಿ ಇವತ್ತು ನಾವು ನೋಡ್ತಾ ಇರೋ ಪುಸ್ತಕ ವಸುಧೇಂದ್ರ ಅವ್ರು ಬರೆದಿರುವಂಥ ಹಂಪಿ ಎಕ್ಸ್‌ಪ್ರೆಸ್. ಇದೊಂದು ರೀತಿಯಾದ ಇಂಟ್ರೆಸ್ಟಿಂಗ್ ಆಗಿರೋ ಬುಕ್ ಅಂತ ಹೇಳ್ಬೋದು. ಒಂದು ಬಿಂಜ್ ರೀಡಿಂಗ್ ಮೆಟೀರಿಯಲ್ ಅಂತಲೂ ಹೇಳ್ಬೋದು. ಆ್ಯಂಡ್ ತುಂಬ ದಿನದ ನಂತರ ಒಂದು ಸಿಕ್ಕಾಪಟ್ಟೆ ಎಲ್ಲರಿಗೂ ಹ್ಯಾಂಡಿಯಾಗಿ ಎಲ್ಲರಿಗೂ ಮೋಸ್ಟ್ ಇಕ್ಕಿಯಾಗಿರೋ ಅಂಥ ಒಂದು ಪುಸ್ತಕನ ನಾನಿವತ್ತು ತಂದಿದ್ದೀನಿ. ಈ ಒಂದು ಬಿಗ್ ನಾವೆಲ್ ಬಂದು ಒಬ್ಬರಿಗೆ ಅಡಿಕ್ಟ್ ಆಗೋದು ಬಂದು ಸ್ವಲ್ಪ ನಾರ್ಮಲ್ ಆಗಿರೋ ವಿಷಯನೇ. ಬಟ್ ಈ ಕಥಾ ಸಂಕಲನಗಳು ಅಥವಾ ಕಥೆಗಳು ಅಂತ ನಾವು ಏನು ಹೇಳ್ತೀವಿ, ಒಂದು ಪುಸ್ತಕದಲ್ಲಿ ಬೇರೆ ಬೇರೆ ಆದ ಕಥೆಗಳು ಅಥವಾ ಮೆಜಾರಿಟಿ ಆಫ್ ಕಥೆಗಳು ಆ ರೀಜನ್ನ ಸಂಬಂಧಪಟ್ಟ ಡಿಫ್ರೆಂಟ್ ಕಥೆಗಳು, ಅದು ಒಗ್ಗೋದು ಅಥವಾ ಅದು ನಮಗೆ ಎಂಟರ್ಟೈನಿಂಗ್ ಆಗಿರೋದು ಅಥವಾ ಅದನ್ನು ನಾವು ತುಂಬ ಅಡಿಕ್ಟಿವ್ ಆಗಿ ಓದೋದು ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಒಂದು ವಿಷಯನೇ. ಯಾಕಂದರೆ ಎಲ್ಲ ಕಥೆಗಳೂ ಅಷ್ಟಾಗಿ ನಮಗೆ ಒಗ್ಗೋದಿಲ್ಲ ಮೆಜಾರಿಟಿ ಆಫ್ ಟೈಮ್. ಬಟ್ ಇದರಲ್ಲಿ ಅದೇ ಪ್ರದೇಶದ ಹೆಚ್ಚು ಕಡಿಮೆ ಅದೇ ಪ್ರದೇಶಕ್ಕೆ ಸಂಬಂಧಪಟ್ಟಿರೋ ಅಂಥ ಕಥೆಗಳು, ಅಲ್ಲಿನ ಕಲ್ಚರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಅವ್ರು ಬರೆದಿರ್ತಾರೆ. ಆ್ಯಂಡ್ ತುಂಬಾ ಕನೆಕ್ಟಿವ್ ಆಗಿರುತ್ತೆ. ಪ್ರತಿಯೊಂದು ಕಥೆಗಳು ಕೂಡ ಆಲ್ಮೋಸ್ಟ್ ನಮಗೆ ರಿಲೇಟಬಲ್ ಆಗಿ ರಿಲೇಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಅಥವಾ ರಿಲೇಟ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೂ ನಮ್ಮನ್ನು ದಿಗ್ಭ್ರಮೆ ಮೂಡಿಸೋ ರೀತಿಯಲ್ಲೇ ಇರುತ್ತೆ. ತುಂಬಾ ಫ್ರೆಂಡ್ಲಿ ಅಂತ ಹೇಳ್ಬೋದು ಇವರ ರೈಟಿಂಗ್ ಸ್ಕಿಲ್ ಕೂಡ. ಸೊ ಒಂದು ಬೆಸ್ಟೆಸ್ಟ್ ಪಿಕ್ ಇದು. ಆ್ಯಂಡ್ ಇದರಲ್ಲಿ ಒಂದು 8 ಕಥೆಗಳಿದೆ. ಇದರಲ್ಲಿ 3 ಕಥೆಗಳು ಮಾತ್ರ ನನಗೆ ಪರ್ಸ್ನಲಿ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಇದರಲ್ಲಿ ಮೊದಲನೇ ಬರೋ ಸೇಳು ಲೋಟ ಮತ್ತು ಕೆಂಪು ಗಿಣಿ ಮತ್ತು ಕೊನೆಯಲ್ಲಿ ಮಧ್ಯದಲ್ಲಿ ಒಂದು ಬರುವಂಥ 2 ರೂಪಾಯಿ ಅಂತ ಒಂದು ಕತೆ ಬರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಇದರಲ್ಲಿ ಮೊದಲನೇ ಕತೆ ಓದಿದಾಗಲೇ ಈ ಬುಕ್ ನನಗೆ ಫೇವ್ರೇಟ್ ಆಗಿಬಿಡ್ತು ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ಎಮೋಷ್ನಲ್ ಡ್ರಾಮಾನ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಅದರಲ್ಲೂ ರೈಟಿಂಗಲ್ಲಿ ಇಷ್ಟು ಒಂದು ಎಮೋಷ್ನಲ್ ಆಗಿರೋ ಅಂಥ ವಿಷಯನ ಇಷ್ಟು ಮಟ್ಟಿಗೆ ಕನ್ವೆ ಮಾಡೋಕ್ಕಾಗತ್ತೆ ಅನ್ನೋದು ಒಂದು ರೀತಿಯಾದ ಮೈಂಡ್ ಬ್ಲೋಯಿಂಗ್ ವಿಷಯನೇ. ಆ್ಯಂಡ್ ಅದು ಬಂದು ಎಲ್ಲ ಬುಕ್ಕಲ್ಲಿ ವರ್ಕ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲೋ ಕೆಲವೊಂದು ಪುಸ್ತಕಗಳು ಮಾತ್ರ ನಮಗೆ ಇಷ್ಟು ಎಮೋಷ್ನಲ್ ಟಚ್ಚನ್ನು ಆ್ಯಕ್ಚುಲಾಗಿ ನಮಗೆ ಫೀಲ್ ಮಾಡಿಸುತ್ತೆ. ಕೆಲವೊಂದನ್ನು ನಾವು ಒಂದು ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂಯಿಂದನೇ ನಾವು ನೋಡಿರ್ತೀವಿ ತುಂಬ ಕಥೆಗಳನ್ನ. ಕೆಲವೊಂದು ಕಥೆಗಳು ಮಾತ್ರ ನಮ್ಮನ್ನು ಆ ಕ್ಯಾರೆಕ್ಟರ್ ಆಗಿ ನಾವು ಇಮ್ಯಾಜಿನ್ ಮಾಡಿಕೊಂಡು ನೋಡೋ ರೀತಿಯಲ್ಲಿರುತ್ತೆ. ಆ ರೀತಿಯಾದ ಕೆಲವು ಪುಸ್ತಕಗಳಲ್ಲಿ ಕೆಲವು ಕಥೆಗಳಲ್ಲಿ ಈ ಕಥೆನೂ ಒಂದು ಅಂತ ಹೇಳ್ಬೋದು. ತುಂಬಾ ನಾರ್ಮಲ್ ಆಗಿರೋ ಒಂದು ಸಿನಾರಿಯೋ ಆ್ಯಕ್ಚುಲಿ ಅದು. ಅಣ್ಣ ತಂಗಿ ಇರ್ತಾರೆ. ಅದರಲ್ಲಿ ಅಣ್ಣ ಬಂದು ತುಂಬ ಶ್ರೀಮಂತನಾಗಿ ಮುಂದುವರೆದಿರ್ತಾನೆ. ತಂಗಿ ಬಂದು ಯಾವುದೋ ಒಂದು ಬಡ ಕುಟುಂಬದಲ್ಲಿ ಮದುವೆ ಆಗಿರ್ತಾಳೆ. ಹೀಗಿರೋ ಅಂಥ ಒಂದು ಸಿಚುವೇಷನಲ್ಲಿ ಅಣ್ಣನ ಮಗಳು ಮದುವೆ ತಿರುಪತಿಯಲ್ಲಿ, ಇವರು ಬಳ್ಳಾರಿಯಲ್ಲಿ ಇರ್ತಾರೆ, ಇದು ತಿರುಪತಿಯಲ್ಲಿ ನಡೆಯುತ್ತೆ. ಸೊ ಹಾಗಿರ್ಬೇಕಾದ್ರೆ ಇವರು ತುಂಬಾ ಬಡವರು. ಆ್ಯಂಡ್ ಅಲ್ಲಿ ವಿಸಿಟ್ ಮಾಡಬೇಕು, ತುಂಬಾ ಖರ್ಚಿರುತ್ತೆ, ಅದೆಲ್ಲ ಇರುತ್ತೆ. ಆ್ಯಂಡ್ ಇದೆಲ್ಲದ್ರ ಮಧ್ಯೆ ಇದೆಲ್ಲದನ್ನು ಹೇಗೋ ನಿಭಾಯಿಸ್ಕೊಂಡ್ಬಿಡ್ತೀವಿ ಅಲ್ಲ, ಸಾಲ ಮಾಡಿನೋ ಇನ್ನೊಂದು ನಮ್ಮ ಸೇವಿಂಗ್ಸ್ ಹಾಕಿನೋ ಹೇಗೋ ನಿಭಾಯಿಸ್ಬಿಡ್ತೀವಿ. ಆದರೆ ನಮಗೆ ತಕ್ಕಂಥ ಗೌರವ ಅಲ್ಲಿ ಸಿಗುತ್ತಾ ಆ ರೀತಿಯಾದ ಒಂದು ಶ್ರೀಮಂತರ ಮನೇಲಿ ಅನ್ನೋ ಒಂದು ಕೊರಗು ಅಥವಾ ಎಲ್ಲೋ ಒಂದು ರೀತಿಯ ಅಳುಕು ಎಲ್ಲರಿಗೂ ಇರುತ್ತೆ. ಅಂದರೆ ನನಗಿಂತ ಒಂದು ಪರ್ಸೆಂಟ್ ಕ್ಲಾಸ್ ಮೇಲಿದ್ದಾಗ ಈ ರೀತಿಯಾದ ಸಂಶಯಗಳು ಮೂಡೋದು ಕಾಮನ್ ಆಗಿರೋ ಒಂದು ವಿಷಯ ಅಲ್ಲ. ಸೊ ಇದನ್ನು ಬೇಸಾಗಿ ಇಟ್ಕೊಂಡು ಈ ಕಥೆಯನ್ನು ಬರೆದಿದ್ದಾರೆ. ಸೊ ಹಾಗಾಗಿನೇ ಇದು ಎಲ್ಲೋ ಒಂದು ರೀತಿಯಲ್ಲಿ ಆ್ಯಂಡ್ ಇದರಲ್ಲಿ ಬರೋ ಕಾನ್ವರ್ಸೇಷನ್ ಆಗಿರಲಿ ಅಥವಾ ಆ ಮದುವೆ ವಿಚಾರಗಳು ಅಲ್ಲಿ ನಡೆಯೋ ಎಲ್ಲ ವಿಷಯಗಳೂ ಕೂಡ ನಮಗೆ ತುಂಬಾ ಒಗ್ಗೋ ರೀತಿಯಲ್ಲಿರುತ್ತೆ. ಯಾವುದೋ ಒಂದು ಕಂಪ್ಲೀಟಾಗಿ ಮುಂದುವರಿದ ಒಂದು ಕಥೆಯಾಗೂ ಇರೋದಿಲ್ಲ ಇದು. ಆ್ಯಂಡ್ ನಮಗೆ ರಿಲೇಟೇ ಮಾಡ್ಕೊಳ್ಳೋಕ್ಕಾಗದೇ ಇರೋ ಹಿಂದಿನ ಟೈಮ್ ಪೀರಿಯಡಲ್ಲೂ ಇರೋದಿಲ್ಲ. ಸೊ ನಮಗೆ ತುಂಬಾ ಒಗ್ಗೋ ರೀತಿಯಲ್ಲಿ ಇರೋದ್ರಿಂದ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಓಕೆ, ಅವ್ರು ಹೇಗೆ ಆ ಮದುವೆಗೆ ಹೋಗ್ತಾರೆ, ಆ ಮದುವೆಲಿ ಏನೆಲ್ಲ ಡ್ರಾಮಾ ನಡೆಯುತ್ತೆ, ಕ್ಲೈಮ್ಯಾಕ್ಸಲ್ಲಿ ಅವ್ರ ರಿಲೇಷನ್ಶಿಪ್ನ ಇದರಲ್ಲಿ ಹೇಗೆ ಅವರು ಪ್ರೆಸೆಂಟ್ ಮಾಡಿರ್ತಾರೆ, ಅದು ತುಂಬಾ ಇಂಪಾರ್ಟೆಂಟು. ಎಷ್ಟು ಚೆನ್ನಾಗಿ ಅದರ ಕಾನ್ವರ್ಸೇಷನ್ಸ್ ಎಲ್ಲನೂ ಅದರ ಪ್ರತಿಯೊಂದು ಸೀನ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಮತ್ತು ಈ ಕೆಂಪು ಗಿಳಿ ಅಂತ ಬರುತ್ತೆ. ಈ ಕೆಂಪು ಗಿಳಿ ಕಥೆಯೂ ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯಾದ ಒಂದು ಏನು ಹೇಳ್ತಾರೆ ವಾತಾವರಣದಲ್ಲೇ ಒಂದು ಅದೇ ರೀತಿಯಾದ ಒಂದು ಪ್ರದೇಶದಲ್ಲೇ ನಡೆಯುವಂಥ ಕತೆ. ಇದು ಕೂಡ ತುಂಬಾ ಎಮೋಷ್ನಲ್ ಆಗಿರೋ ಒಂದು ಡ್ರಾಮಾ ಅಂತ ಹೇಳ್ಬೋದು. ಇದರಲ್ಲೂ ಹಾಗೆಯೇ ತುಂಬ ದೊಡ್ಡ ವಿಷಯನ ತುಂಬ ಸಿಂಪಲಾಗಿ ಹೇಳ್ಬಿಡ್ತಾರೆ ಇದರಲ್ಲಿ ನಮ್ಮ ಆಥರು. ಏನಪ್ಪ ಅಂತಂದರೆ ಇಲ್ಲೊಂದು ಜಮೀನಿರುತ್ತೆ. ಆ ತಮ್ಮ ಅವ್ರ ಅಕ್ಕನ ಮದುವೆಗೋಸ್ಕರ ಅವನು ಓಕೆ ಹೇಳಿ ಅವರಪ್ಪ ಎಲ್ಲ ಮಾರಿ ಮದುವೆ ಎಲ್ಲ ಆಗಿರುತ್ತೆ. ಇದಾಗಿ ಒಂದು 20 ವರ್ಷಗಳ ನಂತರ, ಹೆಚ್ಚು ಕಡಿಮೆ 15-20 ವರ್ಷಗಳ ನಂತರ ಅವನು ಅದೇ ಊರಿಗೆ ಹೋಗ್ತಾನೆ. ಈಗ ಅವನು ಆಗ ಮಾರಿದ ಅದೇ ಜಾಗದ ಪ್ರೈಸ್ ಏನಿರುತ್ತೆ, ವ್ಯಾಲ್ಯೂ ಏನಿರುತ್ತೆ, ಸಿಕ್ಕಾಪಟ್ಟೆ ಅಂದರೆ ಕೋಟಿಗಟ್ಟಲೆ ಹೆಚ್ಚಾಗಿರುತ್ತೆ ಅನ್ನೋ ರೀತಿಯಾದ ವಿಷಯ ಗೊತ್ತಾಗುತ್ತೆ. ಸೊ ಅವರಿಗೆ ಪರಿಚಯ ಇರೋರು ಅಲ್ಲಿ ಹೇಳ್ತಾರೆ, ನೀನು ಈ ಆಸ್ತಿ ಏನಾದರೂ ನೀನು ಇವಾಗ ಹಿಡ್ಕೊಂಡಿದ್ದಿದ್ರೆ ಕೋಟಿಗಟ್ಟಲೆ ದುಡ್ಡು ಇರ್ತಿತ್ತು ನಿನ್ನ ಹತ್ರ, ನೀನೇ ಮಿಸ್ ಮಾಡ್ಕೊಂಬಿಟ್ಟೆ, ಅವಾಗ ದುಡ್ಡು ಇದನ್ನು ಮಾರ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅವ್ನಿಗೆ ಒಂದು ಸೆಕೆಂಡ್ ಹೌದಲ್ವಾ ಅಂತ ಅನಿಸುತ್ತೆ. ಆದರೆ ಒಂದು ನಿಮಿಷ ಅವ್ನು ಯೋಚನೆ ಮಾಡಿ ಅದನ್ನು ಹೇಳ್ತಾನೆ, ಇಲ್ಲ ಈಗ ನಾನೇನಾದರೂ ಅವಾಗ ಆಸ್ತಿನೇ ಇಂಪಾರ್ಟೆಂಟ್ ಅಥವಾ ಇದು ಮುಂದೆ ಇಷ್ಟು ವ್ಯಾಲ್ಯೂನ ತಂದು ಕೊಡುತ್ತೆ ನನಗೆ ಅಂತೆಲ್ಲ ಯೋಚನೆ ಮಾಡಿ ನಾನು ಇದನ್ನು ಮಾರದೆ ಇಟ್ಕೊಂಡಿದ್ದಿದ್ರೆ
ಈಗ ನಮ್ಮ ಅಕ್ಕ ಮದುವೆ ಆಗಿ ಇಷ್ಟು ಚೆನ್ನಾಗಿ ಒಂದು ಸಂತೋಷವಾಗಿ ಒಂದು ಸೆಟಲ್ಡ್ ಲೈಫಲ್ಲಿ ಅವಳು ಇರ್ತಿರ್ಲಿಲ್ಲ, ಅಥವಾ ಅವ್ರ ಫ್ಯಾಮಿಲಿನೂ ಕೂಡ ತುಂಬಾ ಪ್ಲೆಸೆಂಟ್ ಆಗಿರೋ ಒಂದು ಫ್ಯಾಮಿಲಿ. ಆ ರೀತಿಯಾದ ಒಂದು ಫ್ಯಾಮಿಲಿ ಕೂಡ ನನಗೆ ಸಿಗ್ತಾ ಇರಲಿಲ್ಲ. ಸೊ ಅದನ್ನೆಲ್ಲದನ್ನು ಕಂಪೇರ್ ಮಾಡಿಕೊಂಡ್ರೆ ಈ ಕೋಟಿಗಟ್ಟಲೆ ಇರುವಂಥ ಆಸ್ತಿ ನನಗೆ ಅಷ್ಟು ಇಂಪಾರ್ಟೆಂಟ್ ಆಗೇನು ಅನ್ನಿಸ್ತಾ ಇಲ್ಲ, ಅಷ್ಟು ಅಟ್ರಾಕ್ಟಿವ್ ಆಗೇನಿಲ್ಲ ಅಂತ ಅವ್ನು ಹೇಳ್ತಾನೆ. ಸೊ ತುಂಬ ದೊಡ್ಡ ವಿಷಯ. ಬಟ್ ಏನಂದರೆ ಜಸ್ಟ್ ಒಂದು ಕಾನ್ವರ್ಸೇಷನಲ್ಲಿ ಆ ಇಡೀ ಕಥೆಯ ಸಾರಾಂಶ ಆ ಒಂದು ಕಾನ್ವರ್ಸೇಷನಲ್ಲಿ ಮುಗಿಯುತ್ತೆ. ಸೊ ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದಾಗಿ ಇನ್ನೂ ಒಂದು ಕತೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಆ್ಯಂಡ್ ನನಗೆ ಒಂದು ರೀತಿಯಲ್ಲಿ ಫನ್ನಾಗೂ ಇದೆ. ಅದು ಆ್ಯಕ್ಚುಲಿ ಇದೆಲ್ಲ ನಂಬೋ ರೀತಿಯಲ್ಲಿ ಇದೆ ಅನ್ನೋ ರೀತಿಯಲ್ಲೂ ಇದೆ. ಬಟ್ ಎಲ್ಲೋ ಒಂದು ಕಡೆ ಅವ್ರು ಎಕ್ಸಾಜರೇಟ್ ಆಗಿ ಹೇಳಿದ್ರು ಕೂಡ ನಮ್ಮ ಹಾನೆಸ್ಟಿವಿಟಿ ಅಂದರೆ, ಅಥವಾ ನಮ್ಮ ಹಿಂದಿನ ಕೆಲವು ವ್ಯಕ್ತಿಗಳ ಹಾನೆಸ್ಟಿವಿಟಿ ಅನ್ನೋದಿರುತ್ತಲ್ಲ, ಅದು ನಮಗೆ ಯಾವಾಗಲೂ ಬೆರಗು ಮೂಡಿಸುತ್ತೆ. ಆ್ಯಂಡ್ ಅಷ್ಟರ ಮಟ್ಟಿಗೆ ನಮ್ಮಿಂದ ಇರೋಕ್ಕಾಗತ್ತೆ, ಅಷ್ಟು ಹಾನೆಸ್ಟಿವ್ ಆಗಿ ಇರೋಕ್ಕಾಗತ್ತೆ ಅಂತ ಯೋಚನೆ ಮಾಡಿಕೊಂಡ್ರು ಕೂಡ ನಮಗೆ ಎಲ್ಲೋ ಒಂದು ಕಡೆ ಅಷ್ಟು ಎಕ್ಸಾಕ್ಟಾಗಿ ನಮಗೆ ಉತ್ತರ ಸಿಗೋದಿಲ್ಲ. ಅಥವಾ ಅವರೆಲ್ಲರ ಮುಂದೆ ನಾವು ಕಂಪೇರ್ ಮಾಡಿದಾಗ ನಾವೇನು ಹಾನೆಸ್ಟಿವ್ ಆಗಿದ್ದೀವಿ ಅಥವಾ ನಾವೇನು ಮಾಡ್ತಾಯಿದ್ವಿ ಇದೇನೂ ಅಲ್ಲ, ಅಷ್ಟು ರಿಸ್ಕ್ ಮಾಡಿಕೊಂಡು ಒಬ್ಬರಿಂದ ಅಷ್ಟು ನೆನ್ಪಿಡ್ಕೊಂಡು ಒಬ್ಬರಿಂದ ಹಾನೆಸ್ಟಿವಿಟಿಗೋಸ್ಕರ ಮಾತ್ರ ಇರೋಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಎಷ್ಟು ದೊಡ್ಡ ವಿಷಯ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ಇಷ್ಟು ಬಿಗ್ ಅಮೌಂಟು, ಇಷ್ಟು ದೊಡ್ಡ ವಿಷಯ ಆ ಥರ ಅಲ್ಲ. ಇದರಲ್ಲಿ ಆ ಅಜ್ಜಿ ಒಂದು ಕೂಲಿ ಮಾಡೋನಿಗೆ ಅಥವಾ ಆ ಲಗೇಜ್ ಎಲ್ಲ ತೊಗೊಂಡೋಗಿ ಬೇರೆ ಕಡೆ ಕೂಲಿ ಕೊಡ್ತಾರಲ್ವ ನಮಗೆ, ಆ ರೀತಿ ಸಪ್ಲೈ ಮಾಡೋರಿಗೆ ಜಸ್ಟ್ 2 ರೂಪಾಯಿ ಕೊಡಬೇಕಾಗಿರುತ್ತೆ. ಕೊಡೋ ಮುಂಚೆ ಟ್ರೈನು ಟ್ರಾವೆಲ್ ಆಗಿ ಹೋಗ್ಬಿಡತ್ತೆ, ಮೂವ್ ಆಗಿ ಹೋಗ್ಬಿಡತ್ತೆ. ಅವನನ್ನು ಕೊಡೋಕ್ಕೂ ಆಗೋದಿಲ್ಲ. ಆ ದುಡ್ಡನ್ನು ಎಸೆದ್ರೆ ಮತ್ತೆ ಎಲ್ಲಿ ಬೀಳುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಇಬ್ಬರು ನೋಡ್ಕೊಳ್ತಾರೆ, ಇವ್ರು ಹೋಗ್ಬಿಡ್ತಾರೆ. ಆಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಇದಾಗಿ ಎಷ್ಟೋ ಒಂದು 20 ವರ್ಷ ನಂತರ ಮತ್ತೆ ಅವ್ರು ಅದೇ ಟ್ರೈನು ಅದೇ ಜಂಕ್ಷನಿಗೆ ಬರ್ತಾರೆ. ಆವಾಗ ಅದೇ ರೀತಿಯಾದ ಒಂದು ಮನುಷ್ಯನ ಕರ್ಕೊಂಡು ನೋಡಿ ಅವರ ಅಜ್ಜಿ ನಿಲ್ಲಿಸಿ, ಇಲ್ಲ ಅವ್ನು ಇರ್ಬೋದು, ಅವನ ಮುಖ ನನಗೆ ಖಂಡಿತ ಕರೆಕ್ಟಾಗಿ ನೆನಪಿದೆ ಅಂತ ಅವ್ರ ಮೊಮ್ಮಗಂಗೆ ಹೇಳಿ ನಿಲ್ಲಿಸಿ ಎಲ್ಲ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಅದೇ ರೀತಿಯಾದ ಒಬ್ಬ ಮನುಷ್ಯ ಸಿಗ್ತಾನೆ. ಸ್ವಲ್ಪ ಯಂಗಾಗಿರ್ತಾನೆ, ಅವನಿಗೂ ಆಗಿರಲ್ಲ ಅವಾಗಿಗೂ ಇವಾಗಿಗೂ. ಸೊ ಅವನನ್ನು ಕರೆದು ಮಾತಾಡಿದಾಗ ಗೊತ್ತಾಗುತ್ತೆ ಅವನು ಅವರ ಮಗ ಅಂತ ಗೊತ್ತಾಗುತ್ತೆ. ಸೊ ಎಲ್ಲ ಆ ದುಡ್ಡನ್ನು ಅವರಿಗೆ ಕೊಟ್ಟು ಬರ್ತಾಳೆ. ಅವಾಗಿನ ಒಂದು ಕಾನ್ವರ್ಸೇಷನ್ ಏನಿದೆ ಅವ್ರ ಮೊಮ್ಮಗಂಗೆ ಇಂಡೈರೆಕ್ಟ್ಲಿ ಒಂದು ವಿಷಯ ಏನು ಕನ್ವೆ ಆಗುತ್ತೆ, ಅಥವಾ ಆ ದುಡ್ಡನ್ನು ಇಸ್ಕೊಳ್ಳೋ ಆ ವ್ಯಕ್ತಿಗೆ ಇಂಡೈರೆಕ್ಟ್ಲಿ ಒಂದು ವಿಷಯ ಏನು ಕನ್ವೆ ಆಗುತ್ತೆ. ಈ ಅಜ್ಜಿ ಆಲ್ಮೋಸ್ಟ್ ಮುದುಕಿ ಒಂದು 2 ರೂಪಾಯಿಗೋಸ್ಕರ ಇಷ್ಟು ವರ್ಷಗಳ ಕಾಲ ಅದನ್ನು ನೆನ್ಪಿಡ್ಕೊಂಡು ತಲುಪಿಸಿದಾಳೆ ಅಂತ ಅಂದರೆ ಅವಳ ಮನಸ್ಥಿತಿ ಯಾವ ರೀತಿಯಲ್ಲಿರ್ಬೋದು. ನಾವು ಎಷ್ಟೆಲ್ಲ ಕಷ್ಟಪಟ್ಟಾದ್ರೂ ಕೂಡ ಒಂದು ಏನು ಹೇಳ್ತಾರೆ, ಒಂದೊಳ್ಳೆ ಹಾದಿಯಲ್ಲಿ ಹೇಗಿರಬೇಕು ಅನ್ನೋದನ್ನು ಇಂಡೈರೆಕ್ಟ್ಲಿ ನಮಗೆ ಕನ್ವೆ ಮಾಡೋ ರೀತಿಯಲ್ಲಿ ಆ ಕಥೆ ಇರುತ್ತೆ. ಸೊ ಅದನ್ನು ಕೂಡ ತುಂಬಾ ಇಂಟ್ರೆಸ್ಟಿಂಗ್. ಯಾಕೆ ಅಂತಂದರೆ ಅದರ ಸ್ವಲ್ಪ ಮುಂಚೆನೇ ಆ್ಯಕ್ಚುಲಿ ಆ ದುಡ್ಡು ಅವಳು ಕೊಡೋದು ಬಿಡೋದು ಅದೆಲ್ಲ ಆಗಿರುತ್ತೆ ಗೊತ್ತಾ. ಸೊ ಅದೇ ಟೈಮ್ ಪೀರಿಯಡಲ್ಲೇ ಅವಳಿಗೇನಾಗಿರುತ್ತೆ, ಅವಳನ್ನು ಮೋಸ ಮಾಡಿ ಅವಳ ಆಸ್ತಿನೆಲ್ಲ ಬೇರೆಯವ್ರು ಬರ್ಸ್ಕೊಂಡಿರ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗೇ ಏನಪ್ಪ ಅಂತಂದರೆ ಅವಳಿಗೆ ಅಷ್ಟು ಆಸ್ತಿ ಅವಳನ್ನು ಯಾಮಾರಿಸಿ ಬರೆಸ್ಕೊಂಡಿರೋದು ಕೂಡ ಅವಳಿಗೆ ಅಷ್ಟು ವರ್ಷಗಳ ಕಾಲ ಅವಳ ಮನಸ್ಸಲ್ಲಿ ಉಳಿದಿರಲ್ಲ. ಆಕೆ ಇನ್ನೊಬ್ರು ಯಾರಿಗೂ 2 ರೂಪಾಯಿ ಕೊಟ್ಟಿಲ್ಲ ಅನ್ನೋದು ಅವಳ ಮನಸ್ಸಲ್ಲಿ ಉಳಿದಿರುತ್ತೆ. ಸೊ ಈ ಎರಡೂ ವಿಷಯಗಳನ್ನು ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದಿರುತ್ತಲ್ಲ, ಆ ಒಂದು ಕಂಪ್ಯಾರಿಸನ್ನು ವಿಷಯ ನಮಗೆ ಕನ್ವೆ ಆಗೋದಿರುತ್ತಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈ ರೀತಿಯಲ್ಲಿ ನಾನು ಜಸ್ಟ್ ಒಂದು 3 ಕಥೆಗಳು ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ದು, ಅಥವಾ ನಾನು ಯಾವ ರೀತಿಯಲ್ಲಿ ಅದನ್ನು ಗ್ರಹಿಸ್ಕೊಂಡಿದ್ದೀನಿ ಅದನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಕ್ಚುಲಿ ನೀವು ಓದಬೇಕಾದ್ರೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಕೂಡ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿರೋ ಬೇರೆ ಕಥೆಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಇದೊಂದು ರೀತಿ ಬೇರೆ ರೀಜನಲ್ಲಿರೋ ಕಥೆನ ನಾನು ಮೊದಲನೇ ಬಾರಿ ಓದಿದ್ದು. ಅಂದರೆ ಈ ಬಳ್ಳಾರಿ ಪ್ರಾಂತ್ಯಕ್ಕೆ ಸೇರೋ ರೀತಿಯಲ್ಲೇ ಈ ಹಂಪಿ ಎಕ್ಸ್ಪ್ರೆಸ್ ಯಾಕೆ ಅಂತಂದರೆ ಅದು ಬ್ಯಾಂಗ್ಳೂರ್ ಟು ಬಳ್ಳಾರಿ ಆ ರೈಲ್ವೆ ಇದ್ರ ನೇಮ್ ಇರುತ್ತಲ್ಲ ಆ ರೀತಿಯಲ್ಲೇನೋ ಇಟ್ಟಿರೋದು. ಸೊ ಹಾಗಾಗಿ ಈ ಹಂಪಿ ಎಕ್ಸ್ಪ್ರೆಸ್ ಆ ಕನೆಕ್ಟಿವಿಟಿ ನಮಗೇನೋ ಒಂದು ಸ್ವಲ್ಪ ನನಗೆ ಪರ್ಸ್ನಲಿ ಹೊಸದು ಅನ್ನಿಸ್ತು. ಅಲ್ಲಿನ ರೀಜನ್ನ ಭಾಷೆ ಆಗಿರಲಿ, ಅಲ್ಲಿನ ಕೆಲವೊಂದು ವಿಷಯಗಳನ್ನು ಇವು ಬರ್ದಿರೋದು ನನಗೆ ಸ್ವಲ್ಪ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಸೊ ನೀವು ಆ ರೀಜನ್ನ ಕತೆ ಓದಿಲ್ಲ ಅಂತಂದ್ರೂ ಕೂಡ ನಿಮಗೆ ಸ್ವಲ್ಪ ಫ್ರೆಶ್ ಸ್ಟೋರಿಯಾಗಿ ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ಇವ್ರು ಬರೆದಿರೋ ರೀತಿಯೂ ಕೂಡ ನೀವು ತುಂಬಾ ಬೇಗ ಓದಿಸ್ಕೊಂಡು ಹೋಗ್ಬಿಡುತ್ತೆ. ಆ್ಯಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕಥೆಗಳು ಆಗಿರೋದ್ರಿಂದ ಒಂದು ಕಥೆನ ನೀವು ಸ್ಟಾರ್ಟ್ ಮಾಡಿದ್ರೆ ಅಂದರೆ ಅದು ಮುಗಿಯೋವರೆಗೂ ನಿಮ್ಮಿಂದ
ಪೀಸ್ ಆಗಿರೋದಕ್ಕಾಗಲ್ಲ. ನೀವು ಅದನ್ನು ಓದಲೇಬೇಕು. ಅಷ್ಟು ಒಂದು ಕ್ಯೂರಿಯಸ್, ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಒಂದು ಪುಸ್ತಕ. ತುಂಬ ದಿನದ ನಂತರ ನನಗೆ ಒಂದು ಇಷ್ಟು ಎಮೋಷ್ನಲ್ ಕನೆಕ್ಷನ್ ಸಿಕ್ಕಿರುವಂಥ ಒಂದು ಪುಸ್ತಕ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಓದಿದ ಮೇಲೆ ಯಾವ ಥರ ಬೇರೆ ಬುಕ್ ಓದಬೇಕು ಅನ್ನೋ ಇಂಟ್ರೆಸ್ಟ್ ನನಗೂ ಕೂಡ ಇದೆ. ಸೊ ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಇವರ ಪುಸ್ತಕಗಳನ್ನು ನೋಡ್ತಾ ಹೋಗೋಣ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಫೇಮಸ್ ಆಥರ್ ಅಲ್ವಾ ಇವರು, ತುಂಬ ಜನಕ್ಕೆ ಫೇವ್ರೇಟ್ ಆಗಿರೋ ಅಂಥ ಆಥರ್ ಕೂಡ. ಸೊ ಬೇರೆ ಬೇರೆ ಪುಸ್ತಕಗಳನ್ನು ನೋಡೋಣ. ಆ್ಯಂಡ್ ಇವರ ಬೇರೆ ಯಾವ ಪುಸ್ತಕಗಳು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾರಾದರೂ ಓದಿರೋರಾಗಿದ್ದರೆ. ಅಥವಾ ಯಾವ ಬುಕ್ನ ಮುಂದೆ ನಾವು ಮಾತಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇದ್ದರೂ ಕೂಡ ಅದನ್ನು ಸಜೆಷನ್ ಆಗಿ ನನಗೆ ತಿಳಿಸಿ. ಇದೇ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಆ್ಯಂಡ್ ದಿಸ್ ಇಸ್ ಶಿಲ್ಪಾ ಸೈನಿಂಗ್ ಆಫ್ ಹಿಯರ್.